ಇರಾನ್ನ ಸರ್ವಾಧಿಕಾರಿ ಖಮೇನಿ ಹತ್ಯೆ ಹೇಗಾಯಿತು ಅಂತ ಈಗಾಗಲೇ ಸಾಕಷ್ಟು ಸ್ಟೋರಿಯನ್ನು ನಾವು ನೋಡೋದಾಗಿದೆ. ವಿಶೇಷವಾಗಿ ಖಮೇನಿಯನ್ನ ಹತ್ಯೆ ಮಾಡೋದಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಬಳಸಿದ್ದು ಬ್ಲೂ ಸ್ಪ್ಯಾರೋಸ್ ಕ್ಷಿಪಣಿ. ಏನಪ್ಪ ಇದು ಸ್ಪೆಷಾಲಿಟಿ, ಇದನ್ನು ಯಾಕೆ ಬಳಸಿದ್ರು ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಖಮೇನಿಯನ್ನು ಹತ್ಯೆ ಮಾಡೋದಕ್ಕೆ ಯಾವೆಲ್ಲ ತಂತ್ರಗಾರಿಕೆಯನ್ನು ಬಳಸಿ ಖಮೇನಿಯನ್ನು ಹತ್ಯೆ ಮಾಡಲಾಯಿತು ಇಸ್ರೇಲ್ ಮತ್ತು ಅಮೆರಿಕ ಅಂತ. ಎಸ್, ಆಗಲೇ ಹೇಳಿದೆ, ಖಮೇನಿಯ ಹತ್ಯೆಗೆ ಬಳಸಿದ್ದು ಬ್ಲೂ ಸ್ಪ್ಯಾರೋ ಕ್ಷಿಪಣಿ. ಸೊ ಈ ಒಂದು ಬ್ಲೂ ಸ್ಪ್ಯಾರೋ ಮಿಸೈಲ್ನಿಂದ ಖಮೇನಿಯನ್ನು ಉಡಾಯಿಸಲಾಗುತ್ತೆ. ಇಸ್ರೇಲಿಂದ ಈ ಒಂದು ಮಿಸೈಲನ್ನು ಹಾಕಿ ಇರಾನ್ಗೆ ಬಂದು, ಇರಾನ್ನ ಖಮೇನಿ ಅವರ ಮನೆಗೆ ಬಂದು ಈ ಒಂದು ಮಿಸೈಲ್ ಬ್ಲಾಸ್ಟ್ ಆಗುತ್ತೆ. ಒಂದು ರೀತಿ ಹೆಂಗಪ್ಪ ಅಂದರೆ ಆಕಾಶದಿಂದ ಬಂದು ಬೀಳುತ್ತೆ ಅಂದ್ರಲ್ಲ, ಆ ಥರ ಆಕಾಶದಿಂದ ಬಂದು ಮಿಸೈಲ್ ಅವ್ರ ಮನೆ ಮೇಲೆ ಬಿದ್ದು ಖಮೇನಿ ಸಾವನ್ನು ಅಪ್ತಾರೆ. ಸೊ ಗೂಢಚಾರಿಕೆ ಜೊತೆಗೆ ಇಸ್ರೇಲ್ ತಯಾರಿಸಿದಂಥ ಒಂದು ಪ್ರಬಲ ಕ್ಷಿಪಣಿ ಇದು. ಅಂದರೆ ಬ್ಲೂ ಸ್ಪಾರೋ ಯಾಕಪ್ಪ ಏನು ಇದು ಫೇಮಸ್ಸು ಅಂದರೆ, ಇದು ಇಸ್ರೇಲ್ ಮೇಡ್ ಕ್ಷಿಪಣಿ ಇದು. ಸೊ ಇದನ್ನು ಅಮೇರಿಕನ್ ಮೇಡ್ F-15 ರಾಕೆಟ್ನಲ್ಲಿ ಲಾಂಚ್ ಮಾಡಿ ಇಸ್ರೇಲ್ ತಂತ್ರಜ್ಞಾನ ತಯಾರಂಥ ಈ ಒಂದು ಕ್ಷಿಪಣಿಯನ್ನು ಖಮೇನಿಯ ಹತ್ಯೆಗೆ ಬಳಸಿದರು. ಅದೊಂದು ವಿಶೇಷ. ಖಮೇನಿ ಈ ಒಂದು ಮಿಸೈಲ್ನಿಂದಲೇ ಸಾವನ್ನಪ್ತಾರೆ. ಸೊ ಟೆಹರಾನ್ನ ಪಸ್ತೇಪುರ್ ಬೀದಿ, ಅಂದರೆ ಟೆಹರಾನ್ನ ಪಸ್ತೇಪುರ್ ಬೀದಿಯಲ್ಲಿ ಖಮೇನಿ ಅವರ ಮನೆ ಇರುತ್ತೆ. ಆ ಮನೆಯನ್ನು ಟಾರ್ಗೆಟ್ ಮಾಡಿ ಮನೆಯ ಮೇಲೆ ಈ ಒಂದು ಬ್ಲೂ ಸ್ಪ್ಯಾರೋ ಕ್ಷಿಪಣಿ ಬಂದು ಖಮೇನಿಯನ್ನು ಕೊಲ್ಲುತ್ತೆ. ಸೊ ಸುಮಾರು ಈ ಒಂದು ಕ್ಷಿಪಣಿ ಹೇಗಿತ್ತಪ್ಪ ಅಂದರೆ, ಒಂದು 21ರಿಂದ 21.4 ಅಡಿ ಉದ್ದ ಇತ್ತು ಈ ಒಂದು ಕ್ಷಿಪಣಿ. ಸುಮಾರು 1900 kgಯ ಒಂದು ಸ್ಫೋಟಕ, 1900 kg ಇರ್ತಕ್ಕಂಥ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಎಷ್ಟೆಲ್ಲ ವಿಧ್ವಂಸಕ ಆಗುತ್ತೋ ಅದೇ ರೀತಿ ಈ ಕ್ಷಿಪಣಿ 1900 kgಯ ಸ್ಫೋಟಕವಾದಂಥ ಕ್ಷಿಪಣಿ ಇದು ಬಂದು ಖಮೇನಿ ಮನೆ ಮೇಲೆ ಬೀಳುತ್ತೆ. ಬಿದ್ದ ತಕ್ಷಣ ಬ್ಲಾಸ್ಟ್ ಆಗುತ್ತೆ, ಚಿತ್ರ ಆಗುತ್ತೆ. ಖಮೇನಿ ಜೊತೆ ಇದ್ದಂಥ ಸಾಕಷ್ಟು ಮಂದಿ ಈ ಒಂದು ಕ್ಷಿಪಣಿ ದಾಳಿಯಲ್ಲಿ ಸಾವನ್ನಪ್ತಾರೆ. ಸೊ ಈ ಒಂದು ಕ್ಷಿಪಣಿಯ ಒಂದು ಸ್ಪೆಷಾಲಿಟಿ ಏನಂದರೆ, ಬ್ಲೂ ಸ್ಪ್ಯಾರೋ ಸುಮಾರು 2000 ಕಿಲೋಮೀಟರ್ವರೆಗೂ ಕೂಡ ಇದೊಂದು ಟಾರ್ಗೆಟ್ ರೀಚ್ ಆಗ್ಬೋದು. ಎಕ್ಸಾಂಪಲ್, ಈಗ ನಾವು ಬೆಂಗಳೂರಲ್ಲಿ ಒಂದು ರಾಕೆಟ್ ಲಾಂಚ್ ಮಾಡಿದ್ರೆ ಅದು ಡೆಲ್ಲಿವರೆಗೂ ಹೋಗಬಹುದು. ಆ ರೀತಿ ಅಷ್ಟೊಂದು ಸಾಮರ್ಥ್ಯ ಇತ್ತು ಈ ಒಂದು ಕ್ಷಿಪಣಿಗೆ, ಬ್ಲೂ ಸ್ಪ್ಯಾರೋ ಕ್ಷಿಪಣಿಗೆ. ಹೀಗಾಗಿನೇ ಇಸ್ರೇಲ್ನಲ್ಲಿ ಏನು ಲಾಂಚ್ ಮಾಡಿದಂಥ ಈ ಒಂದು ರಾಕೆಟ್ ಕ್ಷಿಪಣಿ ಬಂದು ಖಮೇನಿಯ ಸಾವಿಗೆ ಕಾರಣ ಆಯಿತು. ಬ್ಲೂ ಸ್ಪ್ಯಾರೋ ಕ್ಷಿಪಣಿ 2000 ಕಿಲೋಮೀಟರ್ ದೂರ ಸಾಗಬಲ್ಲಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ಕ್ಷಿಪಣಿ ಇದು. ಸೊ ನಾನು ಆರಂಭದಲ್ಲೇ ಹೇಳಿದೆ, F-15 ವಿಮಾನದಿಂದ ಲಾಂಚ್ ಮಾಡಿ ಖಮೇನಿಯನ್ನು ಹತ್ಯೆ ಮಾಡಲಾಯಿತು. F-15 ಅಮೇರಿಕಾದ ಯುದ್ಧ ವಿಮಾನ, ಅಮೇರಿಕಾದ ಟೆಕ್ನಾಲಜಿ ಇರ್ತಕ್ಕಂಥ ಯುದ್ಧ ವಿಮಾನ F-15 ನಮ್ಮ ಹತ್ರ ಕೂಡ ಇದೆ ಅದು. ಸೊ F-14 ಇರಾನ್ ಬಳಿ ಇದೆ. F-15 ಇಸ್ರೇಲ್ ಬಳಿ ಇತ್ತು ಅಮೇರಿಕಾದು. ಇಸ್ರೇಲಿಂದ ಲಾಂಚ್ ಆಗಿ ಖಮೇನಿ ಹತ್ಯೆಯನ್ನು ಮಾಡ್ತು. F-15 ರಾಕೆಟ್ ಮುಖಾಂತರ ಕ್ಷಿಪಣಿ ಉಡಾಯಿಸಲಾಗಿತ್ತು. ಸೊ ಯಾಕೆ ತಡೆಯಕ್ಕಾಗಿಲ್ವಾ ಇದನ್ನ ಇರಾನ್ ಬಳಿ ಅಂದರೆ, ಇರಾನ್ನ ಬಹುದೊಡ್ಡ ಯುದ್ಧದಲ್ಲಿ ಹಿನ್ನಡೆ ಯಾಕಾಗುತ್ತೆ ಇರಾನ್ಗೆ ಅಂದರೆ, ಇರಾನ್ ಬಳಿ ಈ ಕ್ಷಿಪಣಿಯನ್ನು ತಡೆಯುವಂತಹ ಟೆಕ್ನಾಲಜಿ ಇಲ್ಲ. ಎಕ್ಸಾಂಪಲ್, ಈಗ ಭಾರತದಲ್ಲಿ ಸುದರ್ಶನ್ 400 ಅಂದರೆ ರಷ್ಯಾದ S-400 ಏನಿದೆ ಅಂದರೆ ಕ್ಷಿಪಣಿಯನ್ನು ತಡೆಯುವಂತಹ ಟೆಕ್ನಾಲಜಿ ಏನಿದೆ, ಆಂಟಿ ಡಿಫೆನ್ಸ್ ಸಿಸ್ಟಮ್, ಆ ಆಂಟಿ ಡಿಫೆನ್ಸ್ ಸಿಸ್ಟಮ್ ಇರಾನ್ ಬಳಿ ಇರಲಿಲ್ಲ. ಹೀಗಾಗಿನೇ ಈ ಒಂದು ಕ್ಷಿಪಣಿಯನ್ನು, ಬ್ಲೂ ಸ್ಪ್ಯಾರೋ ಕ್ಷಿಪಣಿಯನ್ನು ಇರಾನ್ ತಡೆಗಟ್ಟಕ್ಕಾಗಿಲ್ಲ. ಹೀಗಾಗಿನೇ ಖಮೇನಿ ಹತ್ಯೆ ಆಯಿತು. ಸೊ ಇನ್ನು ಈ ಇಸ್ರೇಲ್ ಆರೋ ಡಿಫೆನ್ಸ್ ಸಿಸ್ಟಮ್ಗೆ ಮಾತ್ರ ಈ ಒಂದು ಬ್ಲೂ ಸ್ಪ್ಯಾರೋವನ್ನು ತಡೆಯುವಂಥ ಶಕ್ತಿ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹೀಗಾಗಿ, ಯಾಕಂದರೆ ಇಸ್ರೇಲ್ ಮೇಡ್ ಬ್ಲೂ ಸ್ಪ್ಯಾರೋ ಕ್ಷಿಪಣಿ ಆಗಿದ್ದರಿಂದ ಬೇರೆ ರಾಷ್ಟ್ರಗಳಿಗೆ ಅದರ ಟೆಕ್ನಾಲಜಿ ಗೊತ್ತಿಲ್ಲ. ಹೀಗಾಗಿ ಅದನ್ನು ತಡೆಯೋಕ್ಕಾಗಲಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇನ್ನು ಬ್ಲೂ ಸ್ಪ್ಯಾರೋ ಮಿಸೈಲ್ ಬೆನ್ನಲ್ಲೇ, ಅಂದರೆ ಬ್ಲೂ ಸ್ಪ್ಯಾರೋ ಒಂದೇ ಅಟ್ಯಾಕ್ ಆಗಿಲ್ಲ, ಅದ್ರ ಜೊತೆಗೆ ಸುಮಾರು 30 ಬಾಂಬ್ಗಳ ಅಟ್ಯಾಕ್ ಆಯಿತು. ಹೀಗಾಗಿನೇ ಖಮೇನಿ ಬದುಕಿ ಉಳಿಯುವಂಥ ಯಾವುದೇ ಚಾನ್ಸ್ ಆಗಲೇ ಇಲ್ಲ. ಖಮೇನಿ ಹತ್ಯೆ ಆಯಿತು ಈ ಒಂದು ಅಟ್ಯಾಕ್ನಲ್ಲಿ. ಇನ್ನು ಸಹಜವಾಗಿಯೇ ಭಾರತ ಮತ್ತು ಪಾಕಿಸ್ತಾನ ಈ ಹಿಂದೆ ಏನು ಯುದ್ಧದ ವಾತಾವರಣ ಸನ್ನಿವೇಶ ಸೃಷ್ಟಿಯಾಗಿತ್ತು, ಭಾರತದ ಮೇಲೂ ಕೂಡ ಡ್ರೋನ್ಗಳ ಅಟ್ಯಾಕ್ ಆಯಿತು. ಈ ವೇಳೆ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು, ಕೆಲವೊಂದಿಷ್ಟು ಕ್ಷಿಪಣಿಯನ್ನು ಭಾರತದ ಆಂಟಿ ಡಿಫೆನ್ಸ್ ಸಿಸ್ಟಮ್ ಸಮರ್ಥವಾಗಿ ಎದುರಿಸಿತು. ಸೊ ಅದೇ ಇದು, ಭಾರತ ಇದೇ ಟೆಕ್ನಾಲಜಿ ಹೋಲುವ ರಾಕ್ಸ್ ಕ್ಷಿಪಣಿ ಪರೀಕ್ಷೆಯನ್ನು ಈಗಾಗಲೇ ಮಾಡಿದೆ. ಅಂದರೆ ಬ್ಲೂ ಸ್ಪ್ಯಾರೋ ಏನು ಇಸ್ರೇಲ್ ಕ್ಷಿಪಣಿ ಏನಿದೆ, ಆ ಕ್ಷಿಪಣಿಯನ್ನೇ ಹೋಲುವಂತಹ ಭಾರತ ಕೂಡ ಒಂದು ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿದೆ. ಸೊ ಅದು ಇನ್ನೂ ನಾವೆಲ್ಲೂ ಬಳಕೆ ಮಾಡಿಲ್ಲ. ಪಾಕಿಸ್ತಾನದ ಮೇಲೆ ಕೆಲವೊಂದಿಷ್ಟು ಕ್ಯಾಮಿಕ್ಯಾಜಿ ಡ್ರೋನ್ಗಳನ್ನು ಭಾರತ ಬಳಸಿತ್ತು.
ಭಾರತದ ಮೇಲೆ ಪಾಕಿಸ್ತಾನ ಏನು ಕೆಲವೊಂದಿಷ್ಟು ಡ್ರೋನ್ಗಳನ್ನ ಬಳಸಿತ್ತು. ಭಾರತದ ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನ ತಡೆಗಟ್ಟಿತ್ತು. ನಾವು ಆಗಲೇ ಹೇಳ್ತಿದ್ವಲ್ಲ, ಈಗ ಕ್ಷಿಪಣಿಯನ್ನು ಬಂದು ಅಟ್ಯಾಕ್ ಮಾಡಿತ್ತು ಇರಾನ್ ಮೇಲೆ, ಅಲ್ಲಿ ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಇರಲಿಲ್ಲ, ಹೀಗಾಗಿ ಖಮೇನಿ ಹತ್ಯೆ ಆಯಿತು. ಬಟ್ ಭಾರತದ ಬಳಿ ತುಂಬ ಸ್ಟ್ರಾಂಗೆಸ್ಟ್ ಭಾರತದ ದೇಶೀಯ ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಜೊತೆಗೆ ರಷ್ಯಾದಿಂದ ನಾವೇನು ತಗೊಂಡಿದ್ದೀವಿ S-400 ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್, ಅದಕ್ಕೆ ನಾವು ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ದೀವಿ. ಅದು ಕೂಡ ನಮ್ಮಲ್ಲಿ ಸ್ಟ್ರಾಂಗ್ ಆಗಿದೆ. ಬಹುಶಃ ಮುಂದಿನ ವರ್ಷದ ವೇಳೆಗೆ ಭಾರತಕ್ಕೆ S-500 ಕೂಡ ಬರಬಹುದು. ಅದು ಬಂದರೆ ಮತ್ತಷ್ಟು ನಮ್ಮ ರಕ್ಷಣಾ ವ್ಯವಸ್ಥೆ ಸಖತ್ತು ಸ್ಟ್ರಾಂಗ್ ಆಗುತ್ತೆ. ಬಟ್ ಆ ಒಂದು ತಡೆಯುವಂಥ ಶಕ್ತಿ ಇರಾನ್ಗೆ ಇರಲಿಲ್ಲ, ಹೀಗಾಗಿನೇ ಖಮೇನಿಯ ಹತ್ಯೆ ಆಯಿತು. ಸೊ ವೀಕ್ಷಕರೇ, ಇದು ಇವತ್ತಿನ 3 ವಾರ್ ಸ್ಟೋರಿಯ ಕತೆ. ಸೊ ಬಹುಶಃ ಅಮೇರಿಕ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಒಂದು ಎಲ್ಲರಿಗೂ ಕಾಡ್ತಿರ್ತಕ್ಕಂಥ ಗೊಂದಲ, ಭಾರತಕ್ಕೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿಬಿಡುತ್ತಾ ಅಂತ. ಬಟ್ ನಾನು ಆರಂಭದಲ್ಲೇ ಹೇಳಿದೆ, ಎರಡನೇ ಸ್ಟೋರಿ ಅದು, ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಅದರ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಬರ್ತಾನೆ ಇದೆ. ಅಮೇರಿಕ ರಷ್ಯಾ ಮೇಲೇನು ನಿರ್ಬಂಧ ಇರುತ್ತೋ, ಅಂದರೆ ನಾವು ತಗೊಬಾರ್ದು ತೈಲವನ್ನು ಜಾಸ್ತಿ ಅಂತ, ಅದು 20% 40% ಹೋಗಬಹುದು ಅನ್ನೋ ಅಧಿಕೃತ ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ ಡೋಂಟ್ ವರಿ, ಭಾರತೀಯರಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.